ನಮಸ್ಕಾರ ಎಲ್ಲರಿಗೂ. ಈ ವರ್ಷದ ನಮ್ಮ ಬೋರ್ಡ್ ಆಫ್ ಟ್ರಸ್ಟೀಸ್ ಚೇರ್ಮನ್ ಪ್ರಸಾದ್ ಕಶ್ಯಪ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪ್ರಸಾದ್ ಕಶ್ಯಪ್ ಅವರು 1996ರಲ್ಲಿ ಸಂಪಿಗೆ ಸ್ಥಾಪನೆಯಾದಾಗಿನಿಂದಲೇ ಅದರೊಂದಿಗೆ ಇದ್ದು 2003ರವರೆಗೆ ಪ್ರತಿಯೊಂದು ಇಸಿ ಕಮಿಟಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2003ರಲ್ಲಿ ಅವರು ಸಂಪಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಸಂಪಿಗೆ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಮಿತಿಯನ್ನು ಸ್ಥಾಪಿಸಿ ಮೊದಲ ಸಂಪಿಗೆ ಸಂವಿಧಾನವನ್ನು ಪರಿಚಯಿಸಿದರು. 2003ರಲ್ಲಿ ಸಂಪಿಗೆ.org ಡೊಮೇನ್ ಅನ್ನು ನೋಂದಣಿ ಮಾಡಿ ಸಂಪಿಗೆ ಮೊದಲ ವೆಬ್ಸೈಟ್ ಅನ್ನು ನಿರ್ಮಿಸಿದ್ರು. ಇಸಿ ಮತ್ತು ಬಿಒಟಿಗಾಗಿ ಎಲ್ಲ ಸಂಪಿಗೆ ಜಿಮೇಲ್ ಅಕೌಂಟ್ಗಳನ್ನು ಅವರು ರಿಜಿಸ್ಟರ್ ಮಾಡಿಸಿದ್ರು. 2009ರಲ್ಲಿ ಪ್ರಸಾದ್ ಅವರು ಮತ್ತೆ ಕಮ್ಯುನಿಕೇಷನ್ಸ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಹಾಗೂ ಸಂಪಿಗೆಯನ್ನು 501(c)(3) ಟ್ಯಾಕ್ಸ್ ಎಕ್ಸೆಂಪ್ಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ರಿಜಿಸ್ಟರ್ ಕೂಡ ಮಾಡಿಸಿದ್ರು. ಸಂಪಿಗೆ ವೆಬ್ಸೈಟ್ ಅನ್ನು ಮರು ವಿನ್ಯಾಸಗೊಳಿಸಿ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯನ್ನು ಸ್ಥಾಪಿಸಿದ್ರು. He also amended ಸಂಪಿಗೆ ಕಾನ್ಸ್ಟಿಟ್ಯೂಷನ್ ಇನ್ 2009. ಅವರು ಕುಟುಂಬದ 4 ಸಂಪಿಗೆ ಬೋರ್ಡ್ನಲ್ಲಿ ಸೇವೆ ಸಲ್ಲಿಸಿರುವುದು ಅವರ ಕುಟುಂಬದ ಸಮರ್ಪಣೆ ಮತ್ತು ಸೇವಾಭಾವಕ ಸಾಕ್ಷಿ. ಪ್ರಸಾದ್ ಕಶ್ಯಪ್ ಅವರು ದೃಷ್ಟಿ, ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದ ಸಂಪಿಗೆ ಇಂದು ಈ ಮಟ್ಟಕ್ಕೆ ಬಂದಿದೆ. ಸಂಪಿಗೆ ಪರಿವಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಗೌರವ. Now we would like him to introduce our new BOT members. Thank you, Shweta. Namaskara. Sirigannadam Gelge. Most of you here, newcomers, might not know me, but you definitely know my wife, Reena Kashyap. Most of the ladies here have, or your children have danced to her choreography. I dance to her tunes. So that's me. Gives me great pleasure to introduce my Sampige BOT, the Board of Trustees team. Excellent team is today. First to begin with, I would like to introduce Karnataka Kalashri, Srimati Supriya Desai. Supriya Desai ಅವರು 1995-96 ಕೇವಲ ಕನ್ನಡ ಬೆಳಗ ಅಂತ ಸ್ಮಾಲ್ ಗ್ರೂಪ್ ಇತ್ತು. ಆ ಗ್ರೂಪ್ನ ಕೀ ಮೆಂಬರ್ಸ್ ಸೇರಿಕೊಂಡು ಸಂಪಿಗೆ ಟ್ರಯಾಂಗಲ್ ಕನ್ನಡ ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡಿದ್ರು. ಅವಾಗಲಿಂದು ರಾಮಾಯಣ, ಕೃಷ್ಣ ಲೀಲಾ, ಮೀರಾ ಅಂತ ಎಲ್ಲ ಡ್ಯಾನ್ಸಸ್ ಮಾಡಿಸಿ ಸಂಪಿಗೆ ಸದಸ್ಯರ ಕನ್ನಡವನ್ನ ಸೇರಿಸಿ ಈ ಥರ ಒಂದು ಗ್ಯಾದರಿಂಗ್ ಮಾಡಿ ಸಂಪಿಗೆ ಅಂತ ಫಾರ್ಮ್ ಆಯಿತು. ಅವರು 95ರಲ್ಲಿ ಪ್ರೆಸಿಡೆಂಟ್ ಆಗಿದ್ರು, ಫಸ್ಟ್ ಪ್ರೆಸಿಡೆಂಟ್ ಆಫ್ ಸಂಪಿಗೆ. ಅವಾಗ ತಿರ್ಗಿ 10th ಪ್ರೆಸಿಡೆಂಟ್ ಆಗಿತ್ತು. 2005ರಲ್ಲಿ ಶಿ ಕೇಮ್ ಬ್ಯಾಕ್ ಅಂಡ್ ಬಿಕಮ್ ದಿ ಪ್ರೆಸಿಡೆಂಟ್ ಅಗೇನ್. ಶಿ ಇಸ್ ಒನ್ ಆಫ್ ದ ಫೌಂಡರ್ಸ್ ಆಫ್ ಅಕ್ಕ ಆಸ್ ವೆಲ್ in 2000 and she was the first treasurer of Akka. ಅಷ್ಟೇ ಅಲ್ಲದೆ ತುಂಬ ಡ್ಯಾನ್ಸ್ ಡ್ರಾಮಾ ಟೀಮ್ಸ್ ಎಲ್ಲ ಮಾಡಿ ಶಿ ಬ್ರಿಂಗ್ ಲಾಟ್ಸ್ ಆಫ್ ಫೇಮಸ್ ಆರ್ಟಿಸ್ಟ್ ಕರ್ನಾಟಕದಿಂದ ಕರ್ಕೊಂಡು ಬರೋರು. ಸೊ ರ್ಯಾಲಿ ಬಿಕೇಮ್ ಫೇಮಸ್ ಇನ್ ಕರ್ನಾಟಕ ಗೌರ್ಮೆಂಟ್ ಸರ್ಕಲ್ಸ್. ಜಸ್ಟ್ ಲೈಕ್ ದ ವೇ ವಿ ಹ್ಯಾವ್ ವಾಷಿಂಗ್ಟನ್ DC and Houston ಅವೆಲ್ಲ ಆ ಥರ ರ್ಯಾಲಿ ಆಲ್ಸೋ ಬಿಕೇಮ್ ವೆರಿ ಫೇಮಸ್. ಆಲ್ ಥ್ಯಾಂಕ್ಸ್ ಟು ಸುಪ್ರಿಯಾ ಸಪೋರ್ಟ್. And of course, Supriya, as I told you, was one of the title of Karnataka Kalashri. Please be supported. My next team board of trustees is Lakshmi Putra Diggi. I don't know if Diggi is here. Then Diggi. Diggi began contributing something through 2022 ಇಂದ 23 ಅಲ್ಲಿ ಅವರು EC ಸೆಕ್ರೆಟರಿ ಆಗಿದ್ರು. 24ರಲ್ಲಿ he became the president of Sampige. Our presidency first time cricket tournament was organized, both for men and women. Sampige history. ಅದಾದಮೇಲೆ ಸೇಮ್ ಅಕ್ಕ ರೀಜನಲ್ ಕ್ರಿಕೆಟ್ ಟೂರ್ನಮೆಂಟ್ ಗೇಮ್ಸ್ ಫಾರ್ಮ್ ಮಾಡಿದ್ರು. ಆ್ಯಂಡ್ ಸಂಪಿಗೆ ಟೀಮ್ ನಾವು ಕರ್ಕೊಂಡು ಅಕ್ಕ ರಿಚ್ಮಂಡ್ ಅಕ್ಕ. Success of Sampige's teams, ECs have continued to the same sports culture and cricket culture. And during this presidency, Sampige membership has consistently increased year over year. Our presidency, for the first time, it was 300.
Lakshmipura degree. My third member is Ravi Macha. Ravi was on the Sampige committee for about 4 years now. Help ಮಾಡ್ತಿದ್ದ ಸಂಪಿಗೆಗೆ 2024ನಲ್ಲಿ he served as secretary of ಸಂಪಿಗೆ. ಅವರು ನಾನು ಲಕ್ಷ್ಮೀಪುರದ ಡಿಗ್ರಿ ಅವರ ಟೀಮ್ನಲ್ಲಿ ಕ್ರಿಕೆಟ್ ಗೇಮ್ಸ್ ಆರ್ಗನೈಸ್ ಮಾಡಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. He has collaborated with about 30 vendors, introduced Sampige to numerous business units, and he has fostered valuable connections. Ravi Macha ಅವರು ಮಾತ್ರ ಒಂದೇನು ಅಂದರೆ he is a strong adherent to the constitution. So he keeps saying that we should stick to the constitution. And ಏನು ಅಂದರೆ if we want to take Sampige from being an organization to an institution, ಒಂದು ಸಂಘದಿಂದ ಒಂದು ಸಂಸ್ಥೆ ಮಾಡಬೇಕು ಅಂದರೆ ನಮ್ಮ ಸಂವಿಧಾನ ಬದ್ಧವಾಗಿರಬೇಕು, ನಮ್ಮ ಪ್ರತಿಯೊಂದು ಈಸಿ ಕೂಡ ಸಂವಿಧಾನ ಪ್ರಕಾರ ನಡ್ಕೊಂಡು ಹೋಗಬೇಕು. ಸೊ ರವಿ ಮಾಚಾ ಅವರು ತುಂಬ ಅದರಿಂದ ಮಾಡ್ತಾರೆ and he is a very good proponent of that. Thank you, Ravi. And lastly, we have Kiran Ganganalli. This gentleman needs no introduction. Hope also our president ಆಗಿದ್ರು. Recently, he has come on to be Sampige BOT Board of Trustees. Kiran ನಿಮಗೆಲ್ಲ ಪರಿಚಯ ಇದೆ. So this is our Sampige Board of Trustees. Board of Trustees ಕೆಲಸ ಏನು ಅಂದರೆ we are the guiding and advisory body, the ECs. We provide continuity to the ECs. ಪ್ರತಿಯೊಂದು ಎಕ್ಸಿಕ್ಯೂಟಿವ್ ಕಮಿಟಿ ವರ್ಷ ಚೇಂಜ್ ಆಗ್ತಿರುತ್ತೆ. But the Board of Trustees has a longer tenure and we provide guidance and any help that needed for the executive committee. Thank you so much. Thank you. ಧನ್ಯವಾದಗಳು BOT ಮೆಂಬರ್ಸ್ಗೆ.